ಅಲ್ಲ ಶೇಖರ, ನಾವಿಬ್ರು ಹಂಗ ಉದ್ದಕ್ಕೂ ನಡ್ಕೊಂತ ಬರಾತಪ್ಪ. ಎಲ್ಲಿ ಹೋಗೋದೀಗ? ಇನ್ನೆಲ್ಲೋ ಮರಯ್ಯ, ಆ ಪ್ರೀತಿ ಮನೆಗೆ ಅಲ್ಲೇನ? ಹೌದಪ್ಪ, ಆಕಿ ಮನಿ ಎಲ್ಲೈತ ನಿನ್ಗೆ ಗೊತ್ತೈತನ? ಇಲ್ಲ. ಮತ್ ಹಂಗ ಹೆಂಗ್ ಹೊಂಟಿ? ಹೌದಲ್ಲ ಓಲೆ, ಆಕಿಂದ ಯಾವ ಊರು ಅನ್ನೋದು ಅಷ್ಟ ಗೊತ್ತೈತಿ, ಮನಿ ಎಲ್ಲಿ ಬರ್ತದೆ ಅನ್ನೋದು ಗೊತ್ತಿಲ್ಲಲ್ಲ. ಅದಕ್ಕ ಮೊದ್ಲು ಒಂದಿಟ್ಟು ಪ್ಲಾನ್ ಮಾಡ್ಬೇಕನ್ನೋದು, ಹಂಗ ಹುಚ್ಚಂಗ್ ಹೋಗೋದಲ್ಲ. ಹಂಗ ಮಾಡಿನ ಈಗ ಹಿಂಗ್ ಮಾಡ್ಕೊಂಡಿದ್ ನೀನು. ಹೋಗ್ಲಿ ಬಿಡಪ್ಪ, ಈಗ ಏನ್ ಮಾಡೋದು? ಮೊದ್ಲ ಅಡ್ರೆಸ್ ಇದ್ದು ಹುಡ್ಕೋದ ಕಷ್ಟ ಅಂತಂದ್ರಾಗ ಅವ್ರ ಮನಿ ಎಲ್ಲೈತಿ ಏನು ಎತ್ತ ಅಂತ ಹೇಳಿ ಗೊತ್ತಿಲ್ದಂಗ ಹುಡ್ಕೋದಂದ್ರ ಆಗ ಮಾತಂತ ತಿಳ್ಕೊಂಡೇನ? ಇಲ್ಲಲೇ ಹೆಂಗಾರ ಮಾಡಿ ಹುಡ್ಕಬೇಕು. ಹಂಗಾರ ಏನಾರ ಪ್ಲಾನ್ ಮಾಡಲ್ಲ? ಯಾರಿಗಾರ ಅವ್ರ ಮನಿ ಗೊತ್ತೈತ ಏನ ಎತ್ತ ಅಂತ ಹೇಳಿ? ಏನ್ಲೇ ಯಾರಿಗೆ ಗೊತ್ತಿರ್ಬೋದು? ಅಲ್ಲಲ್ಲಿ ಎಂತ ಹುಡುಗ್ಲಿ ನೀನು? ಆಕಿನ್ನ ಇಷ್ಟಪಡ್ತೇನೆ ಅಂತಿದ್ದಿ, ಮದ್ವೆ ಆಗ್ಬೇಕಂತಿದ್ದಿ. ಯಾರಿಗೆ ಮದ್ವೆ ಮಾಡ್ಕೊಟ್ರ, ಎಲ್ಲಿ ಮದ್ವೆ ಮಾಡ್ಕೊಟ್ರ, ಏನಾರ ಒಂದಿಟ್ಟು ತಿಳ್ಕೊಳ್ಳೋದು ಮಾಡಿಯನ? ಅಯ್ಯೋ ಇಲ್ಲಿ ಬಿಡ್ಲೆ, ಅದು ನಮ್ಮ ಅಕ್ಕ ಅದಾಳಲ್ಲ, ಮದುವೆ ಮಾಡ್ಕೊಡ್ತೇನೆ ಅಂತೇಳಿ ಆಸೆ ಹಚ್ಚಿದ್ಲ. ಹಂಗಾಗಿ ಅದ ಆಸೆ ಒಳಗಿದ್ದೆ ನಾನು. ಇದ್ದಕ್ಕಿದ್ದಂಗ ನಮ್ಮ ಮಾವ ಅದಾನಲ್ಲ, ಯಾವನೋ ಒಬ್ಬನ ಕರ್ಕೊಂಡ್ಬಂದು ಕಟ್ಟೆ ಬಿಟ್ಟ ಆಕಿಗ. ಆಮೇಲೆ ಆಕಿ ನಮ್ಮ ಅಕ್ಕ ಅದಾಳಲ್ಲ, ಹೆಂಗಾರ ಮಾಡಿ ನಿನಗೆ ಆಕಿನ ಮದುವೆ ಕೊಡ್ತೇನಪ್ಪ, ನೀ ಏನು ತಲೆ ಕೆಡ್ಸ್ಕೊಬೇಡ ಅಂತೇಳಿ ಪುಸ್ಲಾಯಿಸ್ತಿದ್ಲಪ್ಪ. ಅದಕ್ಕೆ ಏನ್ ಮಾಡೋದು, ಅವ್ ಯಾವ ಊರು ಏನು ಎತ್ತ ಎಲ್ಲಿರ್ತಾನ ಏನು ಕೇಳ್ಕೊಳ್ಳಿಲ್ಲ. ಅದ ನೀ ಮಾಡಿ ತಪ್ಪು ನೋಡು. ಈಗ ಅದೆಲ್ಲ ಬಿಡ್ಲಿ, ಮುಂದೇನ್ ಮಾಡ್ಬೇಕು ಅದಷ್ಟ ಬೇಕಾಗಿರೋದೀಗ. ಏನ್ ಮಾಡೋದು? ಅವ್ರ ಮನಿ ಎಲ್ಲೈತೆ ಅಂತ ಹೇಳಿ ಯಾರಿಗಾರ ಗೊತ್ತೈತನ? ಹೋಗತ್ಲ ಅಲ್ಲಲೇ, ಅವ್ರ ಮನಿ ಎಲ್ಲೈತೆ ಅಂತ ಹೇಳಿ ಯಾರಿಗೆ ಗೊತ್ತಿತ್ತು ಅನ್ನೋದು ನನಗೆ ಗೊತ್ತಿದ್ರ ನೀನ್ ಹಂತಲಿಲ್ಲ ಇಲ್ಲ ಬರೋದು ಮಾತಾಡ್ಕೊಂಡು ನಿಂತಿದ್ದೆ. ಅಲ್ಲೋಲೆ, ಅವ್ರ ಮನಿ ಎಲ್ಲೈತಿ ಏನು ಅಂತೇಳಿ ಇಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ಕೊಂತ ನಿಂತ್ರ ಅವ್ರ ಮನಿ ನಿನಗೆ ಸಿಗಂಗಿಲ್ಲ. ಸಿಗ್ಬೇಕು ಅನ್ನೋಷ್ಟೊತ್ತಿಗೆ ನಮ್ದು ಪೇರೋಲ್ ಮುಗಿತೈತಿ, ಮತ್ತೆ ಒಳ್ಳೆ ಹೋಗ್ಬೇಕು. ಇಲ್ಲ, ಹಂಗಾಗ ಮಾತ್ರ ನಾನು ಕೊಡಂಗಿಲ್ಲ. ಏನಾರ ಮಾಡಿ ಮನಿ ಹುಡುಕ್ತೇನೆ. ಸಿಕ್ಕಿಲ್ಲ ಅಂದ್ರ? ಸಿಕ್ಕಿಲ್ಲ ಅಂದ್ರೆ ಸಿಗೋತನ ಹುಡುಕ್ತೀನಿ. ಅಷ್ಟೊತ್ತಿಗೆ ಪೇರೋಲ್ ಮುಗಿದ್ರ ಕಣ್ ತಪ್ಪು ಸರ ಹುಡುಕ್ತೀನಿ. ಹೋಗಂಗಿಲ್ಲ, ನಾ ಮಾತ್ರ ಜೈಲಿಗೆ ಹೊಳ್ಳಿ ಹೋಗಂಗಿಲ್ಲ. ಆಕಿಗೆ ಏನಾರ ಮಾಡೇ ನಾ ಹೊಳ್ಳಿ ಹೋಗವ. ಅಲ್ಲಲೇ ಏನ್ಲೇ ಇದು? ನೀ ಸುಮ್ನಿರ್ಲೆ, ನೀವು ಒಂದೊಂದ್ಸಲಿ ಒಂದೊಂದ್ ಥರ ಮಾತಾಡ್ತಿದ್ದಿ. ಈಗೇನ್ ನೀನ್ ನನ್ನ ಜೋಡಿ ಬರವ ಇಲ್ಲ ಹೇಳ? ಬರಾಕತ್ತೇನಲ್ಲಿ ಏನ್ಲೇ, ಏನ್ ಮಾಡ್ಬೇಕು ಏನು ಅಂತ ಪ್ಲಾನ್ ಇರ್ಲಾರ್ದಂಗ ಮಾಡಕ್ಕಾಗಲ್ಲ. ಈಗ ಹೋಗಿ ಯಾರಿಗಾರ ಗೊತ್ತೈತೇನ ನೋಡು, ನಿಮ್ಮ ಅಕ್ಕಗ ಫೋನ್ ಹಚ್ಚಿ ಕೇಳು. ಯಪ್ಪ ಮರಯ್ಯ ಸುಮ್ಕಿರು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಹೊಳ್ಳಿ ಹೋದ್ರಕಿ ನನ್ನ ಚಪ್ಪಲ್ಲ ತಗೋತಾಳ. ಅಷ್ಟಲ್ಲ, ಮತ್ತೆ ಹೊಳ್ಳಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡೇ ಬಿಡ್ತಾಳ. ಮತ್ತೀಗ ನಾ ಪೇರೋಲ್ ಅಲ್ಲ, ಹಂಗ ಒಳಗೆ ಹೋಗ್ಬೇಕಾಕೇತಿ. ಹಾ, ಒಬ್ರು ತಲೆಯಾಗ ಬಂದ್ರು. ಯಾರ್ಲೇ? ಆಕಿ ಅವ್ರ ಮನ್ಯಾಗ ಹೋಗ್ಬೇಕಿ ಪಾರ್ವತಿ ಅಂತ ಹೇಳಿ ಕೆಲ್ಸಕ್ಕಿದ್ಲು ನೋಡ್, ಗೊತ್ತೈತೇನ? ನನಗೇನು ಗೊತ್ತಿಲ್ಪ. ಇಲ್ಲ, ಆಕಿ ಪಾರ್ವತಿ ಅಂತ ಹೇಳಿ ಕೆಲ್ಸಕ್ಕಿದ್ಲು. ಆಕಿನ ನಮ್ಮ ಅಕ್ಕ ಈ ಪ್ರೀತಿ ಅದಾಳಲ್ಲ, ಅವ್ರ ಮನಿಗ ಜಾಸೂಸಿ ಮಾಡಕ್ ಬಿಟ್ಟಿದ್ಲು. ನನ್ ಮುಂದೆ ಒಂದ್ಸರಿ ಹೇಳಕತ್ತಿದ್ಲು. ಏನು? ಪ್ರೀತಿ ಮನಿಗ ಜಾಸೂಸಿ ಮಾಡಕ್ ಬಿಟ್ಟಿದ್ಲಕ್ಕಿನ್ನ ಪಾರ್ವತಿನ? ಹೂನು, ನಮ್ಮ ಅಕ್ಕ ಹೇಳತ್ತಿದ್ಲ, ಪ್ರೀತಿ ಎಲ್ಲಿ ಹೋಗಾಳ, ಏನ್ ಮಾಡ್ತಾಳ, ಅವ್ರ ಮನ್ಯಾಗ ಏನೇನ್ ನಡೀತೈತಿ ಎಲ್ಲಾ ವಿಷಯ ತಿಳ್ಕೊಳಕ ಒಬ್ಬಕಿನ್ ಬಿಟ್ಟೆ ನಾನು ಅಂತ ಅಂದಿದ್ಲು. ಯಾರಂತೇಳಿ ಭಾಳ ಕೇಳಿದ್ದಕ್ಕ ಅವ್ರ ಮನಿ ಕೆಲ್ಸಕ್ಕೆ ಒಬ್ಬಕಿ ಬರ್ತಿದ್ಲು, ಪಾರ್ವತಿ ಅಂತಂದ್ ಹೇಳಿ. ಅಕ್ಕಿನ ಹೆಸರು ಹೇಳಿದ್ಲು. ಹಂಗಾರ ಈ ಪಾರ್ವತಿ ಮನಿ ಎಲ್ಲೈತೆ ಅಂತ ಗೊತ್ತೈತೆ ನಿನಗ? ಗೊತ್ತಿತ್ಲೇ ನನಗ. ಹಾ, ಹಂಗಾರ ಅವ್ರ ಮನಿಗೆ ಹೋಗಿ ನಡಿಲೆ. ಬಾರ್ಲೆ, ಇಲ್ಲೇ ಎಲ್ಲೋ ಐತೆ ಅವ್ರ ಮನಿ. ಹಾ, ಏನ ಇಲ್ಲೇ ಎಲ್ಲೋ ಐತಾ? ಹೂನ್ಲೆ, ಇಲ್ಲೇ ಎಲ್ಲೋ ಐತಿ. ಒಂದೀಟ್ ಹುಡ್ಕಾಡ್ಬೇಕು. ಏನ್ಲೇ, ಅವ್ರ ಮನಿ ನಿಂಗೆ ಚಂದ ಗೊತ್ತಿಲ್ಲ? ಗೊತ್ತೈತ್ಲೆ, ಆದ್ರ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಕೈತಿ. ಅವರು ಅದು ಆ ಕಡೆ ಅವ್ರ ಮನಿಗೆ ಹೋಗೋ ದಾರ್ಯಾಗ ಆ ಕಡೆ ಹಿಂದಿನ ಓಣ್ಯಾಗ ಐತೆ ಅವ್ರ ಮನಿ. ನಡಿ ಹಂಗಾರ, ಪಟ್ನ ತಡ ಮಾಡ್ಬೇಡ. ಹೆಂಗಿದ್ರು ಹೆಸರು ಗೊತ್ತೈತಿ, ಎಲ್ಲಾನು ಗೊತ್ತೈತಿ, ಯಾರ ಮನೆ ಕೆಲಸ ಮಾಡ್ತಿದ್ರಿ ಎಲ್ಲಾ ವಿಷಯನೂ ಗೊತ್ತೈತಿ. ಹುಡ್ಕಾಡ್ಕೊಂಡು ಹೋಗಿ ನಡಿ. ಇಲ್ಲ, ಯಾರಿಗೂ ಹುಡ್ಕದ್ ಬೇಡ. ನಾಳೆ ಏನಾರ ಹೆಚ್ಚು ಕಡಿಮೆ ಆತಂತ ಅಂದ್ರ ನಾವು ಸಿಕ್ ಬಿಡ್ತೇವೆ. ಹೆಂಗ್ಲೇ? ಯಪ್ಪ ಮಾರ್ಯ, ನಿನಗೇನು ಗೊತ್ತಾಗಂಗಿಲ್ಲ. ನಡಿ, ನಾವು ಮಾಡೋ ಕೆಲಸ ಯಾರಿಗೂ ಹಿಂಟ್ ಬಿಟ್ಕೊಡಬಾರ್ದು. ನಡಿ ನಡಿಪ. ಎಲ್ಲಲೇ ಅವ್ರ ಮನಿ? ಹುಡ್ಕ್ಯಾಡ್ಕೊಂತ ಇಲ್ಲಿ ಯಾವ್ದ ಮನಿಗೆ ಬಂದೇವಿ? ಇಲ್ಲಲೇ, ನನಗೆ ಅನ್ಸಿದ ಮಟ್ಟಿಗ ಇದವ್ರ ಮನಿ ಅನಿಸ್ತತಿ. ಲೇ, ಮನಿ ಬೀಗ ಹಾಕೈತ್ಲೇ? ಹೌದಲ್ಲೇ, ಬೀಗ ಹಾಕೈತಿ. ಏನ್ಲೇ ಮಾಡೋದು ಮುಂದೀಗ? ಒಂದ್ ಸ್ವಲ್ಪ ತನ ಕಾಯನೇನ? ಅಲ್ಲ, ಅವ್ರ ಇದ ಮನೆಯಾಗಿದ್ರ ಹೊಳ್ಳಿ ಬರ್ತಾರ. ಒಂದ್ ವೇಳೆ ಮತ್ತೆ ಬೇರೆ ಎಲ್ಲಾರ ಮನಿ ಖಾಲಿ ಮಾಡ್ಕೊಂಡು ಹೋಗಿದ್ರ? ಇಲ್ಲ, ಅದು ಅವ್ರದ ಸ್ವಂತ ಮನಿ ಅಂತೇನ ಅಂದಂಗ ಆಗಿತ್ತು. ಅದೇನಾರ ಇರ್ಲಿ ಬಿಡಪ್ಪ. ಇಲ್ಲ, ಆಜು ಬಾಜು ಯಾರಿಗಾರ ಕೇಳೋಣ ಅಂದ್ರೆ ಅದಕ್ಕೂ ಬೇಡ ಅಂತಿದಿ. ಇಲ್ಲ, ಒಂದ್ ಸ್ವಲ್ಪ ತನ ಕಾಯಣ ತಡಿ. ಬಾ, ಇಲ್ಲಿ ಕುಂದ್ರನ್ ಬರ್ಬೋದು ಯಾರ. ಲೇ ಶೇಖರ, ಹೊಟ್ಟೆ ಸಾದತ್ಲೆ. ಏನ್ ಮಾಡೋದ್ಲೆ? ಈಗ ರತ್ತಿಂದ ಬಂದು ಮತ್ತೆ ಹೊಟ್ಟೆ ಸಾಕತ್ತಂತ್ಯಾ? ಎಷ್ಟು ದೂರ ನಡ್ಸ್ಕೊಂಡ್ ಬಂದಿ ಗೊತ್ತೇನ? ನೀರಕ್ಕಿ ಬೇರೆ ಆಗಾಕತ್ತೈತಪ್ಪ, ಕೆಟ್ಟ ಬಿಸಿಲು ಬೇರೆ ಐತಿ. ಯಾರು ಇವ್ರು ನಮ್ಮ ಮನೆ ಮುಂದೆ ಮಾತಾಡ್ಕೊಂಡು ಕುಂತಾರಲ್ಲ? ಅಲ್ಲ, ಆ ಕಡೆ ಯಾವನೋ ಒಬ್ಬನ ಸಿಟ್ಟು ಮಾಡ್ಕೊಂಡು ಕುಂತಂಗೈತಿ. ಅವನ್ನ ಎಲ್ಲೋ ನೋಡಿದ್ ನೆನಪಲ್ಲ ನನಗ. ಲೇ, ಅಕ್ಕಿ ಬಂದಲೇ. ಅಯ್ಯೋ, ಯಾರಿವ್ರು ನನ್ನ ಕಾಯ್ಕೊಂಡು ಕುಂತಕೈತಿ? ನೀನು ಪಾರ್ವತಿ ಹೋದಲ್ಲ? ಹೌದು. ನೀ ಯಾರ? ನೀನ್ ಎಲ್ಲೋ ನೋಡ್ದಂಗೈತಿ ನಾನು. ಯಾರಪ್ಪ ಇವ್ರು? ನನ್ನ ಹೆಂಡತಿಗೆ ಏನು ಹೆದರ್ಸ್ಕೊಂಡ್ ನಿಂತ ನೀವ? ಯಾವ ಬಾಡ್ಯನ ಮಗ ಮಾಡ್ತಂತಡಿ ಅವನ್ನ. ಯಾವನ್ಲೆ ನೀನ್ ಯಾರೋ ಅಲ್ಲೇ ಹಿಂಗ ಧಮಕಿ ಹಾಕತಿ ನನ್ನ ಮೇಲೆ? ಪಾರ್ವತಿ, ಯಾರಿದ್ದು? ರೀ, ನನ್ಗ ಗೊತ್ತಿಲ್ಲ. ಅಣ್ಣ, ಒಂದಿಟ್ಟು ಸಮಾಧಾನ. ಅಣ್ಣ, ಒಂದ್ ನಿಮಿಷ ತಡಿ ಅಣ್ಣ. ಬಿಡೋಣ ಅವನ್ನ, ಬಿಡಿಲ್ ಒಂದ್ ನಿಮಿಷ. ನನ್ನ ಮೇಲೆ ಕೈ ಮಾಡ್ತೇನಲ್ಲೇ ಬಾಡನ್ ಮಗನ. ನೀ ಯಾವನ್ ಹೇಳ ಮೊದ್ಲು? ನಾನು ಈಕಿ ಗಂಡ. ಏನಣ್ಣ, ನೀನು ಈ ಪಾರ್ವತಿ ಗಂಡ ಏನ? ಹೌದು, ಅದೆಲ್ಲ ನಿನಗೆ ಯಾಕ?
ಅಣ್ಣ ಒಂದಿಟ್ಟು ಮಾತಾಡ್ಬೇಕಿತ್ತಲ್ಲ. ಏನ್ ಮಾತಾಡ್ಬೇಕಪ್ಪ? ನೀ ಯಾರು? ಇಲ್ಲಿ ಯಾಕೆ ಬಂದಿದಿ? ನನ್ನ ಹೆಂಡತಿ ಮುಂದೆ ಯಾಕೆ ಮಾತಾಡ್ಕೊಂಡು ನಿಂತಿದ್ದಿಲ್ಲ? ಅಲ್ಲ ಅಷ್ಟು ಗೊತ್ತಾಗಲ್ಲ ನಿನಗ? ಒಂಟಿ ಹೆಣ್ಮಗಳು ಸಿಕ್ಕಾಳ ಅಂತ ಅನ್ಕೊಂಡ್ಲೆ ಮಾತಾಡ್ಕೊಂಡು ನಿಂತು ಬಿಡುದನ್ನ. ರೀ ಮೊದ್ಲು ಇವ್ ಯಾರಂತ ಕೇಳ್ರಿ. ಇವ್ನ ಎಲ್ಲೋ ನೋಡಿದ್ ನೆನಪು ಆಗತ್ತೈತಿ ನನಗ, ಆದ್ರೆ ಯಾರಂತ ಗೊತ್ತಾಗವಲ್ದು. ಏನು ನೋಡಿದ್ ನೆನಪಾಗತ್ತ? ಅಲ್ಲೋ ಮನಿ ಮಠ ಬಂದಿದಿ, ಈ ಮನಿ ಹುಡ್ಕೊಂಡ್ ಬಂದಿದಿ, ಯಾರು ಒಲೆ ನೀ? ಅಣ್ಣ ನಾನು ತಡಿ ಅಕ್ಕ, ಅದು ನಿನ್ನ ಪ್ರೀತಿ ಮನ್ಯಾಗ ಕೆಲ್ಸಕ್ಕಿದ್ದಿ ಗೊತ್ತೈತಿ? ಹಾ ಹೌದು, ಅದ ಪ್ರೀತಿ ಅವ್ರ ಮನೆಗೆ ಕೆಲ್ಸಕ್ಕಿದ್ದೆ. ಅದ್ಯಾಕೆ ಈಗ? ಅದ ಪರತೆಕ್ಕ, ಅದು ಅವ್ರ ಮನೆಗೆ ಒಬ್ಬ ಬರ್ತಿದ್ದ ಗೊತ್ತೈತಿ? ಅಂದ್ರ ಶೇಕುಮಾವ ಅಂತಂದು ಹೇಳ ಅಂತಿದ್ಲಕ್ಕಿ. ನಿಮ್ಮ ಅಮ್ಮ ಅವ್ರ ತಮ್ಮ ತಮ್ಮ ಅಂತಿದ್ರು ಗೊತ್ತೈತೇನ? ನೆನ್ಪು ಮಾಡ್ಕೋ ಅಕ್ಕ ನಾನು. ಹಾ ಈಗ ಗೊತ್ತಾತ, ಅವನ ಶೇಖರ ಆಗೋದಲ್ ನೀ? ಹಾ ಹೌದಕ್ಕ. ಇರ್ಲೋ ಅದೆಲ್ಲ ಇರ್ಲೀಗ, ನೀ ಯಾವನಾದ್ರ ನಮಗೇನು ಇಲ್ಲಾಕ್ ಬಂದಿದಿ? ಅಣ್ಣ ಒಂದಿಟ್ಟು ಕೆಲ್ಸ ಇತ್ತಣ್ಣ. ಹೌದಣ್ಣ. ಲೇ ಅವ್ರ ಮನ್ಯಾಗಿನವ್ರು ಅಂತ ನನಗೆ ಗೊತ್ತಿದ್ರೆ ನಿಮ್ಮನ್ನ ಇಲ್ಲೇ ನಿಲ್ಲಾಕ ಬಿಡ್ತಿದ್ದಿಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ನೀವು. ಅಣ್ಣ ಒಂದಿಟ್ಟು ಹೆಲ್ಪ್ ಆಗಬೇಕಿತ್ತಣ್ಣ ನಿನ್ನಿಂದ. ಅದೆಲ್ಲ ಬೇಡಪ್ಪ ತಮ್ಮ, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಅವ್ರ ಮನೆ ಸುದ್ದಿನ ಬೇಡ ನಮ್ಗ. ಪಾಪ ನನ್ನ ಹೆಂಡತಿನ ಏನೋ ಕೆಲ್ಸಕ್ಕೆ ಬಳಸ್ಕೊಂತೇವೆ ಅಂತ ಹೇಳಿ ಏನೇನೋ ಕೆಲ್ಸಕ್ಕೆ ಬಳಸ್ಕೊಂಡು ಕೊನೆಗೆ ಯಾರು ಆಸರ ಆಗ್ಲಿಲ್ಲ ಕೀನ. ಕೊನಿಗ ಪಾಪಕಿನ ಕೆಲಸದಿಂದ ತೆಗೆದು ಹಾಕಿದ್ರು. ಈ ನನ್ನ ಹೆಂಡತಿ ಒಂಥರ ಕೆಟ್ಟ ಹೆಸರು ಹೊತ್ಕೊಂಡು ಬದುಕತ್ತಾಳ ಗೊತ್ತೇನ? ಆಕೆ ಅನ್ಬೋಸಕತ್ತಿದ್ ಕಷ್ಟ ನನಗೆ ಗೊತ್ತೈತಿ. ಏನ್ ನೀವು ಇಬ್ರು ಎದಕ್ ಬಂದಿರಿ? ನಿಮ್ಮ ಮನೆ ಸವಾಸನ ಬೇಡ ನಮ್ಗ. ಅಣ್ಣ ನಿನಗೂ ಅವ್ರ ಮನ್ಯಾಗಿನವ್ರನ್ನ ಕಂಡ್ರ ಆಗ್ ಬರಲ್ಲ, ನನಗೂ ಅವ್ರ ಮನ್ಯಾಗಿನವ್ರನ್ನ ಕಂಡ್ರ ಆಗ್ ಬರಲ್ಲ. ಓ ಯಾಕಪ್ಪ ಮತ್ತೇನಾರ ಪ್ಲಾನ್ ಮಾಡ್ಕೊಂಡ್ ಬಂದಿರ ಹೆಂಗ? ಅಣ್ಣ ಒಂದಿಟ್ಟು ನಾ ಹೇಳೋದ್ ಕೇಳೋಣ. ಅಣ್ಣ ಇಷ್ಟೆಲ್ಲ ಅವಮಾನ ಮಾಡಿ ಕಳ್ಸ್ಯಾರ ನೋಡ್ ನನಗೆ. ಈಗ ಹೇಳನಿ, ನಾ ಅವ್ರ ಮೇಲೆ ದ್ವೇಷ ತೀರಿಸ್ಕೋಬೇಕ ಬೇಡ ಹೇಳು? ಹೌದಪ್ಪ ಹೌದು, ನಿನ್ ಕತಿ ಎಲ್ಲ ಕೇಳಿದ್ಮೇಲೆ ನನಗೂ ರಕ್ತ ಕುದಿಯಾಕತೈತಿ. ಎಂಥ ಚಂದ ನನ್ನ ಹೆಂಡತಿ ಅವ್ರ ಮನ್ಯಾಗ ನಿಯತ್ತಿಂದ ಕೆಲಸ ಮಾಡ್ಕೊಂಡಿದ್ಲು. ಆದ್ರೆ ಕೊನೆಗೆ ಆ ದೊಡ್ಡ ಹೆಣ್ಮಗಳಾದಳಲ್ಲ ಆಕಿನ್ನ ಏನ್ ಮಾಡಿದ್ರು ನನಗೆ ಸಾಕಾಗಲ್ಲ. ಅವ್ರ ಮನಿ ಮೇಲೆ ಒಂದು ಹ್ಯಾವ ತೀರ್ಸ್ಕೋಬೇಕಂತ ಕಾಯಕತ್ತಿದ್ದೆ ನಾನು. ಇವತ್ತ ಸಿಕ್ಕಿ ಬಾನಿ ನಿನ್ನ ಇಟ್ಕೊಂಡ ಅವ್ರ ಮನಿ ಮೇಲೆ ನಾನು ಹ್ಯಾವ ತೀರ್ಸ್ಕೊತೇನೆ. ಅದೆಲ್ಲ ಇರ್ಲಣ್ಣ, ನನ್ನಿಂದ ನಿನಗೇನು ಉಪಯೋಗ ಆಗ್ಬೇಕು? ಅಕ್ಕ ಅದು ಯಪ್ಪ ತಮ್ಮ ಇಲ್ಲೇ ಹೊರಗೆ ನಿಂತು ಮಾತಾಡೋದು ಬೇಡ, ನಡಿ ಮನಿ ಒಳಗೆ. ಪಾರ್ವತಿ ಅವರು ದನದ ಬಂದಾರ, ಮೊದ್ಲು ಅವ್ರಿಗೊಂದಿಷ್ಟು ನಾಷ್ಟ ಪಾಷ್ಟ ಮಾಡ್ಕೊಡು, ಚಾ ಕುಡಿಲಿ, ಆಮೇಲೆ ಕುಂತು ಮಾತಾಡೋಣಂತ ಏನ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡೋಣ. ನಡೀರಿ. ಅಣ್ಣ ನಮ್ಗೆ ಭಾಳ ಟೈಮ್ ಇಲ್ಲ ಅಣ್ಣ, ಮೊದ್ಲು ನನಗೆ ಕೆಲಸ ಆಗ್ಬೇಕಾಗೈತಿ. ಇರ್ಲಪ್ಪ ಒಂದಿಟ್ಟು ಸುಧಾರಿಸ್ಕೊಬರ್ರಿ, ಮನಿ ಒಳಗೆ ಬರ್ರಿ. ಇಂಥವೆಲ್ಲ ಮಾತು ಮನಿ ಹೊರಗೆ ಮಾತಾಡೋಂಥವಲ್ಲ. ಹೌದ್ಲೇ ಶೇಖರ, ನಡಿ ಒಳಗೆ ಹೋಗೋ, ನಡಿ ಒಳಗೆ ಹೋಗಿ ಮಾತಾಡೋಣ ಅಂತ. ನಡಿ ಪಾರ್ವತಿ ನಡಿ ಒಳಗೆ. ಅಣ್ಣ ಕುಂದ್ರ ಬರ್ರಿ, ನಮ್ಮ ಮನೆ ಅಗದಿ ಅಂದ್ರೆ ಅಗದಿ ಸಣ್ಣದೈತಪ್ಪ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಇರ್ಲಿ ತಗೋವಾ, ಏನಾಗಂಗಿಲ್ಲ. ನಮಗೆ ಮೊದಲು ನಿನ್ನ ಕಡೆಯಿಂದ ಸಹಾಯ ಆಗ್ಬೇಕಾಗೈತಿ. ನಂಗೆ ಬಂದಿದ್ದ ಕೆಲಸ ಆದ್ರೆ ಸಾಕು ನೋಡು. ಕುಂದರಿ ಪತ್ತಮರ, ಕುಂದರಿ ಇಬ್ರು. ಪಾರ್ವತಿ ನಡಿ ಚಾ ಮಾಡ್ಕೊಂಡ್ ನಡಿ. ಈಗ ಅದೆಲ್ಲ ಇರ್ಲಪ್ಪ, ಈಗ ನೀವು ಏನು ಮಾಡ್ಬೇಕಂತ ಪ್ಲಾನ್ ಮಾಡಿರಿ ಒಂದಿಟ್ಟು ಹೇಳಿದ್ರೆ ನನ್ನ ಕೈಯಾಗ ಆಗಿದ್ದು ನಾನು ಏನಾರು ಮಾಡ್ತೇನಪ್ಪ. ಅಣ್ಣ ನನಗೆ ಆಕಿ ಪ್ರೀತಿ ಗಂಡನ ಮನೆ ಅಡ್ರೆಸ್ಸು ಗೊತ್ತಿಲ್ಲ. ಆ ಹುಡುಗಿ ಗಂಡನ ಮನೆ ಅಡ್ರೆಸ್ ಬೇಕಾ? ನಮ್ಮ ಪಾರ್ವತಿಗೆ ಗೊತ್ತೈತಿ. ಹ್ಞೂ ಅಣ್ಣ, ಪಾರ್ವತಿ ಅಕ್ಕ ಗೊತ್ತೈತಿ ಅಂತಂದು ಹೇಳಿನ ನಾವು ಇಲ್ಲಿ ತನಕ ಹುಡ್ಕೊಂಡ್ ಬಂದಿದ್ದು. ಹೌದಾ, ಏನು ಮಾಡ್ಬೇಕಂತ ಮಾಡಿರಪ್ಪ ಮುಂದೆ? ಅದು ಅಣ್ಣ ಅವ್ರನ್ನ ಕಿಡ್ನಾಪ್ ಮಾಡೋಣ ಅಂತ. ಕಿಡ್ನಾಪ್ ಮಾಡ್ತೀರಾ? ಮುಂದೆ ಏನು ಮಾಡ್ಬೇಕಂತ ಮಾಡಿರಪ್ಪ? ಅದಷ್ಟು ಸುಲಭ ಅಲ್ಲ, ಮುಂದಿಂದೆಲ್ಲ ವಿಚಾರಿಸ್ಬೇಕು. ಏನೇನು ಹಾಕವು, ಏನೇನು ಮಾಡಿದ್ರ ಹೆದರ್ಸಿ ಬಿಡೋಂಗತ್ತಿರೋ, ಏನು ಮುಂದೆ ಏನು ಮಾಡ್ಬೇಕಂತ ಮಾಡಿರಿ ಎಲ್ಲ ಯೋಚನೆ ಮಾಡ್ಬೇಕಲ್ಲ ನೀವು. ಹಂಗೆ ಬಿಟ್ರೆ ಹೆಂಗ? ಇಲ್ಲಣ್ಣ ಮೊದ್ಲಾಕಿನ ಕಿಡ್ನಾಪ್ ಮಾಡ್ತೇನೆ, ಆಕಿಗೊಂದು 4 ಬಡತ ಹೊಡಿತೇನೆ. ಅಲ್ಲಲ್ಲಿ ಹೊಡೆದ್ರೆ ನೀನು ದ್ವೇಷ ತೀರ್ಸ್ಕೊಂತೀಯ ನೀನು? ಇಲ್ಲಣ್ಣ ಮೊದ್ಲಾಕಿ ನನ್ನ ಕೈಗೆ ಸಿಗ್ಬೇಕು, ಆಮೇಲೆ ಮಾಡ್ತೇನೆ ಆಕಿನ. ಅಣ್ಣ ಅವ್ರ ಮನೆ ಅಡ್ರೆಸ್ ನನಗೆ ಗೊತ್ತೈತಿ. ಅಕ್ಕ ನನ್ಗೆ ಆಕಿನ ಅಡ್ರೆಸ್ ಕೊಡು, ಅವ್ರ ಮನೆಗೆ ಹೋಗಿ ಮುಂದೆ ಏನು ಮಾಡ್ಬೇಕು ನನಗೆ ಗೊತ್ತೈತಿ, ನಾ ಮಾಡ್ತೇನೆ. ಅಣ್ಣ ನನಗೂ ಅವ್ರ ಮೇಲೆ ಭಾಳ ಅಂದ್ರೆ ಭಾಳ ಸಿಟ್ಟೈತಿ. ಹೆಂಗಾರ ಮಾಡಿ ಅದನ್ನ ತೀರ್ಸ್ಕೋಬೇಕಂತ ಕಾಯಕತ್ತಿದ್ದೆ. ಆದ್ರೆ ಏನು ಮಾಡೋದು, ನಮ್ಮ ಕೈಗೆ ಏನು ಮಾಡಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ನೋಡು. ಯಾಕಂದ್ರೆ ನಾನು ಭಾಳ ನಿಯತ್ತಿಂದ ಅಂದ್ರೆ ಅಷ್ಟು ನಿಯತ್ತಿಂದ ಅವ್ರ ಮನೆ ಕೆಲಸ ಮಾಡಿದ್ದೆ. ಕೊನೆಗೆ ನನಗೆ ಏನೂ ಸಿಗ್ಲಿಲ್ಲಣ್ಣ. ಏನೋ ಅವ್ರ ಮನೆ ಕೆಲ್ಸಕ್ಕೆ ಹೋಗಿ 2 ಹೊತ್ತಿನ ಕೂಳಾರ ತಿಂತಿದ್ವಿ ನಾನು ನನ್ನ ಗಂಡ. ಅವ್ರ ಮನೆ ಬಿಡಿಸಿದ್ರು ನೋಡು, ಅದಕ್ಕೂ ಕಲ್ ಹಾಕಿದ್ರು. ಪಾಪ ನನ್ನ ಗಂಡಗ ಕೆಲಸ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಕೆಲಸ ಸಿಕ್ತು ಒಂದಿಟ್ಟು ದುಡ್ಕೊಂಬಂತಂದು ಹಾಕ್ತಾನ, ಇಲ್ಲ ಅಂದ್ರೆ ಎಷ್ಟೋ ದಿವಸ ನಾವು ಹೊಟ್ಟಿಗೆ ತಣ್ಣೀರ್ ಬಟ್ಟಿನ ಕಟ್ಕೊಂಡು ಮಕ್ಕೊಂಡೇವಿ. ಇಲ್ಲಕ್ಕ ಈಗ ನನ್ನ ತಲೆ ಒಂದು ಐಡಿಯಾ ಬಂದೈತಿ. ಅದ್ರಾಗ ಮಾಡಿದ್ರೆ ನಮ್ದು ಇಷ್ಟ್ರದ್ದು ಜೀವನ ಸೆಟ್ಲ್ ಆಕೈತೆ ನೋಡು. ಹೌದಾ, ಏನಣ್ಣ ಅದು? ಈಗ ಮೊದ್ಲಕ್ಕೀಗ ನಂಗೆ ಅವ್ರ ಅಡ್ರೆಸ್ ಕೊಡು, ಮನಿ ಅಡ್ರೆಸ್. ಅವ್ರ ಮನೆಗೆ ಹೋಗ್ತೇನೆ, ಆಕಿನ್ನ ಕಿಡ್ನಾಪ್ ಮಾಡ್ತೇನೆ. ಅಲ್ಲಣ್ಣ ಆಕೆನ್ ಸಣ್ಣ ಹುಡುಗಿನ ಕಿಡ್ನಾಪ್ ಮಾಡಕ? ಹೌದಲ್ಲ ತಮ್ಮ, ಈಗ ನೀ ಕಿಡ್ನಾಪ್ ಮಾಡ್ತೇನೆ ಅಂತಿದ್ದಿ, ಇನ್ನು ಸಿಕ್ಕಲ್ಲಿ ಸಿಗ್ತಾಳೆ ಏನಕ್ಕೆ? ಎಲ್ಲ ಜನ ಇರ್ತಾರ, ಅದೇಂಗ್ ಮಾಡ್ತಿ? ಇಲ್ಲಣ್ಣ ನಾ ಏನಾರ ಮಾಡಿ ಮಾಡ್ತೇನೆ, ನಂಗೆ ಅವ್ರ ಮನೆ ತೋರಿಸ್ಕೊಡ್ರಿ. ಕಿಡ್ನಾಪ್ ಮಾಡಕ್ಕೆ ಇನ್ನು ಒಂದು ಕಡೆ ಇಡ್ತೇನೆ, ಇಟ್ಟು ಅವ್ರ ಅವ್ವಗ ಅವ್ರ ಅಪ್ಪಗ ಫೋನ್ ಹಚ್ತೇನೆ. ಇಷ್ಟು ರೊಕ್ಕ ಕೊಟ್ರೆ ಮಾತ್ರ ಆಕಿನ್ ಬಿಡ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೇನೆ. ಹಂಗ ರೆಡಿ ಇಲ್ಲ. ಮುಂದೇನಣ್ಣ ಮೊದ್ಲ ಅವ್ರ ಮನ್ಯಾಗ ರಗ್ಗಡ್ ದುಡ್ಡು ಐತಿ. ಈಕಿ ಒಬ್ಬಕಿನ ಮಗಳು, ಮಗ ಅಂದ್ರೂ ಪಾರಿಂದಾಗ ಸೆಟ್ಲ್ ಆಗ್ಬಿಟ್ಟಾನ. ನಾ ಎಷ್ಟು ಕೇಳ್ತೇನಿ, ಏನ್ ಮಾಡ್ತೇನಿ, ಎಷ್ಟು ಡಿಮ್ಯಾಂಡ್ ಮಾಡ್ತೇನಿ, ಕೊಡಬೇಕಾ? ಅಲ್ಲಪ್ಪ ನೀನೀಗ ರೊಕ್ಕ ಇಸ್ಕೊಂಡು ಏನು ಮಾಡ್ತಿದ್ದಿ? ಮೊದ್ಲ ಜೈಲ್ನಾಗ ಅದೀನಿ ಅಂತಿದ್ದಿ, ಮತ್ತೆ ಹೊಳ್ಳಿ ಹೋಗಬೇಕಂತಿದ್ದಿ, ಮತ್ತೆ ಏನು ಮಾಡೋಣಪ್ಪ? ಇಲ್ಲ ಅದಕ್ಕೂ ನನಗೊಂದು ಪ್ಲಾನ್ ಐತಿ ನನ್ನ ತಲ್ಯಾಗ. ಅವ್ರ ಮನ್ಯಾಗ ಅವ್ರ ಅಪ್ಪಗೆ ಹೇಳ್ತೀನಿ, ಹೆಂಗಾರ ಮಾಡಿ ನನಗೆ ಈ ಜೈಲಿಂದ ಬಿಡಿಸ್ಕೊಂಬರ್ಬೇಕು ಹೊರಗ ಅಂತ ಹೇಳಿ. ಲೇ ಶೇಖರ, ನಾ ಏನು ಮಾಡಿನ್ಲೇ? ನೀನು ಒಬ್ಬನ ಹೊರಗೆ ಬಂದ್ರೆ ನಾನು ಒಬ್ಬನ ಆದ್ರೆ ನಾನು ಒಬ್ಬನ ಏನ್ಲೇ ನಿನ್ನೂ ಹೊರಗೆ ಕರ್ಕೊಂಬರ್ತೇನೆ. ಹಂಗಾರ ಅಡ್ಡಿ ಇಲ್ಲ. ಅದಣ್ಣ ಮೊದ್ಲು ಇಷ್ಟು ರೊಕ್ಕಕ್ಕೆ ಅಂತ ಹೇಳಿ ಬೇಡಿಕೆ ಇಡ್ತೀನಿ, ಆಮೇಲೆ ನನ್ನನ್ನು ಜೈಲಿಂದ ಬಿಡಿಸ್ಬೇಕಂತ ಹೇಳಿನೂ ಅವ್ರಿಗೆ ಕಂಡೀಷನ್ ಹಾಕ್ತೇನೆ. ಅದೆಲ್ಲ ಸರಿಯಪ್ಪ. ಈಗ ನೀನು ಆಕಿನ ಕಿಡ್ನಾಪ್ ಮಾಡ್ಕೊಂಡು ಫೋನ್ ಹಚ್ತಿದ್ದಿ, ಅವ್ರ ಮನ್ಯಾಗ ಏನೋ ಟೆನ್ಷನ್ ಆಗಿರ್ತಾರ, ಯಾರೇನಂತ ಗೊತ್ತಿರಲ್ಲ. ಈಗ ನೀನು ಡೈರೆಕ್ಟ್ ಆಗಿ ಅವ್ರ ಅಪ್ಪಗೆ ಫೋನ್ ಹಚ್ಚಿದೆ ಅಂತ ಇಟ್ಕೋ, ಹಿಂಗೆ ಕಂಡೀಷನ್ ಬೇರೆ ಹಾಕ್ತಿದ್ದಿ, ನೀನ ಕಿಡ್ನಾಪ್ ಮಾಡಿ ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ. ಆಮೇಲೆ
ನಿನಗೆ ಮತ್ತೆ ಶಿಕ್ಷೆ ಆಕೈತಿ. ಹೌದಣ್ಣ, ಅವ್ರನ್ನ ನಂಬೋಂಗಿಲ್ಲ. ಯಾಕಂತ ಅಂದ್ರೆ ನಂಬಿಸಿ ಕುದುಗಿ ಕೊಯ್ಯೋ ಜಾತಿಯವ್ರವ್ರು. ನನಗೂ ಹಂಗ ಮಾಡಿದ್ರು. ಯಾವ್ದ ಕಾರಣಕ್ಕೂ ಕೆಲಸದಿಂದ ತೆಗಂಗಿಲ್ಲ, ನಾನು ನಿನ್ ಜೋಡಿ ಇರ್ತೇನೆ, ನಿನಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ಎಷ್ಟು ಆಶ್ವಾಸನೆ ಕೊಟ್ಟಿದ್ಲಕ್ಕಿ ಹೆಣ್ಮಗಳು. ನೋಡಿದ್ರೆ ನನಗೇನು ಸಿಗ್ಲಿಲ್ಲಣ್ಣ. ಆಕಿ ರೊಕ್ಕ ಕೊಡ್ತೇನೆ ಅಂದಿಲ್ಲಲ್ಲ, ಆ ರೊಕ್ಕನೂ ಕೈಗೆ ಬರ್ಲಿಲ್ಲ. ಮತ್ತೀಗ ನೀನು ಹಿಂಗೆಲ್ಲ ಮಾಡಿ ರೊಕ್ಕ ಕೇಳ್ತಿ ಅಂತ ಇಟ್ಕೋ, ರೊಕ್ಕ ಎಲ್ಲ ಕೊಡ್ತಾರ, ಹೊರಗೆ ಬಿಡಿಸ್ಕೊಂಬರ್ತೇನೆ ಅಂತ ಹೇಳ್ತಾರ. ಎಲ್ಲ ಆದ್ಮೇಲೆ ಹೋಗಿ ನಾನು ಹಿಂಗೆ ಜೀವ ಬೆದರಿಕೆ ಇಟ್ಟಿದ್ರು, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರು. ಹಾಗಾಗಿ ನಾವು ವಾಪಸ್ ತಗೊಂಡ್ವಿ ಅಂತ ಹೇಳಿ ಮತ್ತೆ ಹೊಳ್ಳಿ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಿ? ಹೌದೋಲೆ, ಇದನ್ನು ನಾವು ಯೋಚನೆ ಮಾಡ್ಬೇಕಾಗಿದ್ದ. ಹಂಗಾರೆ ಏನ್ ಮಾಡ್ಬೇಕಂತಿ ಅಕ್ಕ? ಏನಿಲ್ಲ, ಒಂದು ಕೆಲಸ ಮಾಡ್ರಿ. ನನ್ನ ತಲೆಯಾಗ ಒಂದು ಪ್ಲಾನ್ ಬಂದೈತಿ. ನಾ ಹೇಳ್ದಂಗೆ ಮಾಡಿದ್ರೆ ನೀವು ಸಿಕ್ಕಾಕೊಳ್ಳೋದಿಲ್ಲ, ಮತ್ತು ಇದ್ರಿಗೆ ಶಿಕ್ಷೆಯಿಂದನೂ ಹೊರಗೆ ಬರ್ತೀರಿ, ರೊಕ್ಕನೂ ಸಿಕ್ಕ ಆರಾಮಾಗಿರ್ತೀರಿ. ಏನಣ್ಣ ಅದು ಹೇಳೋಣ ಮೊದಲು? ಏನಿಲ್ಲ, ನೀವು ಕಿಡ್ನಾಪ್ ಮಾಡ್ರಿ, ಅವ್ರ ಮನೆಗೆ ಫೋನ್ ಮಾಡ್ರಿ, ಹಿಂಗೆಲ್ಲ ಬೇಡಿಕೆ ಇಡ್ರಿ. ಆದ್ರೆ ನೀವ ಅಂತ ಹೇಳಬಾರ್ದು ಅಷ್ಟ. ಏನಣ್ಣ ನಾವ ಅಂತ ಹೇಳಬಾರ್ದು, ಹಿಂಗೆಲ್ಲ ಬೇಡಿಕೆ ಇಡು ಅಂತಿದ್ದಿ, ಮತ್ತು ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರಂಗಿಲ್ಲ. ಬರಂಗಿಲ್ಲ ಮರಯ್ಯ. ಈಗ ನೀ ಫೋನ್ ಹಚ್ಚಿ ಮಾತಾಡಿದ್ರೆ ಡೌಟ್ ಬರ್ತೈತಿ, ಆದ್ರೆ ನಾ ಫೋನ್ ಹಚ್ಚಿ ಮಾತಾಡಿದ್ರೆ ರೀ ನೀವು ನಾ ಫೋನ್ ಹಚ್ಚಿ ಮಾತಾಡ್ತೀನಿ, ರೊಕ್ಕಕ್ಕೆ ಡಿಮ್ಯಾಂಡ್ ಇಡ್ತೀನಿ, ಆಮೇಲೆ ನಿಮ್ಮನ್ನ ಜೈಲಿಂದ ನಾನು ಬಿಡಿಸ್ಕೊಂಬರ್ತೀನಿ. ಹಾ, ಇದು ಕರೆಕ್ಟ್ ಐಡಿಯಾ ಆಯ್ತಣ್ಣ. ಹೆಂಗಿದ್ರು ನಮ್ಮ ಕೈಗೆ ರೊಕ್ಕ ಇರ್ತೈತಿ, ರೊಕ್ಕ ಕೊಟ್ಟು ಬಿಡಿಸ್ಕೊಂಬರ್ತೇವೆ. ನಿಜವಾಗ್ಲೂ ಬಿಡಿಸ್ಕೊಂಬರ್ತೀಯ ಅಕ್ಕ? ಬಿಡಿಸ್ಕೊಂಬರ್ತೇವೆ. ಇಲ್ಲ ಅದಾಗ ಮಾತಲ್ಲ, ಆಗಲೇ ಶಿಕ್ಷೆ ಪ್ರಕಟ ಆಗೈತಿ, ಎಲ್ಲ ಆಗೈತಿ. ನೀವೇನು ಮಾಡಿದ್ರು ಬಿಡಂಗಿಲ್ಲ ಅವ್ರು. ತಡಿ, ಏನೇ ಇದ್ರು ಅವರೇ ಮಾಡ್ಬೇಕದನ್ನ. ಈ ಹೆಂಗಾರ ಮಾಡಿ ಈಗ ಮೊದ್ಲಾಕಿನ್ನ ಕಿಡ್ನಾಪ್ ಮಾಡೋಣ, ರೊಕ್ಕಕ್ಕೆ ನೋಡೋಣ, ಆಮೇಲೆ ಮುಂದೆ. ಆದ್ರೆ ಇದಕ್ಕೆಲ್ಲ ಸಹಾಯ ಮಾಡಿದ್ರೆ ನಮಗೆ ಎಷ್ಟು ರೊಕ್ಕ ಕೊಡ್ತೀರಿ? ಅಣ್ಣ ನಮಗೆ 50, ನಿಮಗೆ 50. ಹಂಗಾರ ಬರಬರೈತಿ, ಹಂಗಾರ ಅಡ್ಡಿಲ್ಲ ಅಕ್ಕ. ಮನಿ ಅಡ್ರೆಸ್ ಎಲ್ಲ ಐತಿ ಹೇಳಕ್ಕ, ಇವತ್ತಿಂದನ ಕಾರ್ಯಾಚರಣೆ ಶುರು ಮಾಡ್ಬಿಡ್ತೇವೆ ನಾವು. ಆತಪ್ಪ, ಈಗ ಊಟ ಮಾಡೇ ಬಿಟ್ಬಿಡ್ರಿ. ಏನೇನು ಬೇಕು ನೋಡ್ರಿ, ಇವ್ರದ್ದು ಫೋನ್ ನಂಬರ್ ತಗೋರಿ. ಹಂಗಲೆಲ್ಲ ಏನಾರು ಬೇಕಾತಂದ್ರೆ ಫೋನ್ ಮಾಡ್ರಿ. ಇಲ್ಲಕ್ಕ, ನಾವು ಫೋನ್ ಏನು ಉಪಯೋಗಿಸಕತ್ತಿಲ್ಲ, ಯಾಕಂದ್ರೆ ಅದು ನಮ್ಗೆ ಕೈಗೆ ಸಿಕ್ಕಾಕೊಳಂಗೆ ಮಾಡೋದು. ನಾಳೆ ಮತ್ತು ಎಲ್ಲ ಹೊರಗೆ ಬರೋಕ್ಕಾದ ದಾರಿ ಆಕೈತಿ. ಮತ್ತೇನು ಮಾಡ್ಬೇಕಂತ ಮಾಡಿರಿ? ಇಲ್ಲಿಲ್ಲ, ನಾನು ನಿಮ್ಮ ಜೋಡಿ ಬರ್ತೇನೆ ನೋಡ್ರಿ. ಇಷ್ಟು ಮಾಡೋಣ ಅಂತ ನನಗೆ ಅವ್ರ ಮನೆಗೆ ಗೊತ್ತಿದ್ದೈತಿ, ನಾನು ತೋರಿಸ್ತೇನೆ. ಯಾವ ಮೊಬೈಲ್ ಬೇಡ, ಏನು ಬೇಡ ರೀ. ನೀವು ಹೋಗ್ತೀರಿ, ವಿಚಾರ ಮಾಡ್ರಿ. ಇಲ್ಲ, ವಿಚಾರ ಮಾಡೋದ್ರಾಗ ಏನಿಲ್ಲ. ನೀನು ಮಾಡಿದ ಅವಮಾನಕ್ಕೆ ನಾನು ರಿವೆಂಜ್ ತೀರ್ಸ್ಕೊಳ್ಬೇಕು. ಮೊದಲು ನಾವು ಮಾಡೋ ಕೆಲಸ ಏನು ಮಾಡೋಣ ಗೊತ್ತೇನೆ? ರೊಕ್ಕ ಬರ್ತೈತಲ್ಲ, ರಗಡ್ ರೊಕ್ಕ, ಅದನ್ನಿಷ್ಟು ತಗೊಂಡು ಊರ ಬಿಟ್ಬಿಡೋಣ. ಹೌದಣ್ಣ, ಈ ಐಡಿಯಾ ಮಾತ್ರ ಮಸ್ತ್ ಐತೆ ನೋಡು. ಯಾವ ಐಡಿಯಾ ಅಣ್ಣ? ಏನಿಲ್ಲ, ಅವ್ರಿಗೆ ಕೇಳೋದು ಕೇಳ್ತೀವಿ. ಒಂದು ಕೋಟಿನ ಬೇಡಿಕೆ ಇಟ್ಬಿಡೋನಲ್ಲ. 1 ಕೋಟಿ ರೂಪಾಯಿನ ಬೇಡಿಕೆ ಇಡೋನ್ ತಗೋರಿ. 50 ಲಕ್ಷ ಹಂಚ್ಕೊಳಕ್ ಬರ್ತೈತಿ. ಕೈಗ ರೊಕ್ಕ ಬಿಟ್ಕೂಡ್ಲೆ ಆಕಿ ಎಲ್ಲಿರ್ತಾಳ ನೋಡು, ಅಲ್ಲೇ ಬಿಟ್ಟು ನಾವು ಮೊದ್ಲು ಬೇರೆ ಊರಿಗೆ ಹೋಗ್ಬಿಡೋಣ. ಲೇ, ಜೈಲಿಗೆ ಹೋಗೋದು ಸುಮ್ಮನಿರ್ಲೆ. ಏನಿಲ್ಲ, ಮೊದ್ಲು ಇದರಿಂದ ಹೊರಗೆ ಬಂದ್ರೆ ಸಾಕಾಗೈತಿ. ಹಂಗ ಮಾಡೋನ್ ತಗೋಕ. ರೊಕ್ಕ ಸಿಕ್ಕ ಕೂಡ್ಲೆ ನಾವು ಆಕಿನ್ ಏನಿಲ್ಲ, ಆಕಿ ಉಳಿದ್ರು ಸತ್ಲು, ಆಕಿನ್ ಸಾಯಿ ಹೊಡೆದಾರ ನಾವು ಊರ್ ಬಿಟ್ಟು ಹೋಗೋಣ. ಹೌದು, ಆಕಿನ್ ಮಾತ್ರ ಬಿಡಬಾರ್ದು. ನಡೀರಿ ಅಣ್ಣ, ರೊಕ್ಕ ಕೈಗೆ ಬಂದು ಕೂಡ್ಲೇನ 1 ನಿಮಿಷನೂ ತಡ ಮಾಡಬಾರ್ದು. ಮೊದ್ಲು ಊರ್ ಬಿಟ್ಟು ಹೋಗ್ಬೇಕು. ಅಕ್ಕ, ನೀನು ಏನೇನೋ ನೋಡ, ಅರ್ಬಿ ಇಷ್ಟು ಪ್ಯಾಕ್ ಮಾಡ್ಕೋ. ನಡೀರಿ, ಹೊತ್ತು ಮಾಡೋದು ಬೇಡ, ಬರೀ. ಅಕ್ಕ, ನೀ ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದಿಟ್ಟಿನಾರ ಹೊಟ್ಟಿಗೆ ಹಾಕಕ್ಕ. ಹೊಟ್ಟಿ ಭಾಳ ಆಸೆ ಆತೈತಿ. ಲೇ, ನಿನ್ ತಿನ್ನದ ಹತ್ತತ್ ನೋಡು, ನನಗ ಒಂದ್ ಹತ್ತೈತಿ, ನಿನಗ ಒಂದ್ ಹತ್ತೈತಿ ನೋಡು. ಅಲ್ಲೇ ತಿಂದ್ರೆ ನನ್ನ ತಲೆ ಓಡ್ತೈತಿ, ಇಲ್ಲಾಂದ್ರೆ ನನ್ನ ತಲೆ ಓಡಂಗೆ ಇಲ್ಲ. ತಡಿಯಣ್ಣ, ಅನ್ನ ಸಾರು ಮಾಡಿಟ್ಟನಿ, ಹಾಕೊಂಬಂದು ಕೊಡ್ತೇನಂತ. ಊಟ ಮಾಡಿ ಹೋಗ್ರಿ, ಸ್ವಲ್ಪ ಸಮಯದ ನಂತರ. ಆತಲ್ಲೇನಪ್ಪ ಈಗ ನಿಂದು ತಿನ್ನದ? ಈಗ ಸಮಾಧಾನ ಆತು. ನಡಿ ಪಾರ್ವತಿ. ಪಾರ್ವತಿ, ಏನ್ರಿ? ನೋಡ, ಇಲ್ಲಿ ನಡೆದಿದ್ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ಇಲ್ಲಪ್ಪ, ನಾನು ಯಾರಿಗೆ ಹೇಳಿ? ಇಲ್ಲ, ಮೊದ್ಲ ಹೆಣ್ಮಕ್ಳು ನಂಬಕ್ ಬರಂಗಿಲ್ಲ. ಇಲ್ಲಿ ನಡೆದಿದ್ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ಮತ್ತೆ ಯಾರ್ದಾರ ಮುಂದೆ ನಾವು ಹಿಂಗ್ ಮಾಡಾಕತ್ತೇವಿ, ಹಿಂಗ್ ಹೊಂಟೇವಿ ಈಗ ಅಂತ ಅನ್ನಕ್ ಹೋಗ್ಬೇಡ. ಇಲ್ಲ, ಯಾಕ್ರಿ? ನನಗೆ ಗೊತ್ತಾಗಂಗಿಲ್ಲನ. ಹಂಗಲ್ಲ, ನಾವು ಊರ್ ಬಿಡಾಕತ್ತೇವಿ ಅನ್ನೋ ಸುದ್ದಿ ಹೆಂಗಾರ ಮಾಡಿ ಯಾರಿಗಾರ ಹತ್ತಿಸ್ಗಿದ್ದೆ ಅಂತ ಮತ್ತೆ ಕೆಲಸ ಕಟ್ತತ್ ನೋಡು. ಮನಿ ಬಿಟ್ಟು ಎಲ್ಲೂ ಹೊರಗೆ ಹೋಗ್ಬೇಡ. ಏನೇನ್ ಬೇಕು ನೋಡಿ, ಇಷ್ಟು ಬ್ಯಾಗ್ನ ತುಂಬ್ಕೋ. ಅವ್ನ ಏನೇನು ಅರ್ಬಿ ಬೇಕು ನೋಡಿ, ಇಷ್ಟು ಇಟ್ಕೋ. ಮತ್ತೆ ಅವು ಎಂತೆಂತ ಪೇಪರ್ಸ್ ಅದ ನೋಡು, ಅವ್ನ ಇಷ್ಟು ಒಂದು ಕವರ್ನೇ ಹಾಕಿಟ್ಕೋ. ಹಾಗಾಗ್ಲಿ ರೀ. ಅಣ್ಣ, ಇದು ಮನಿ ನಿಮ್ ಸ್ವಂತದ? ಇಲ್ಲಿ ಬಿಡೋ ಮಾರ, ಸ್ವಂತದ್ದೇನೋ ಅಲ್ಲಿದ್ದು ಮನಿ. ಇಷ್ಟಂತ ರೊಕ್ಕ ಕೊಟ್ಟು ಹಿಡ್ದಿದ್ದು. ಹಂಗಾರ ಅಡ್ಡಿಲ್ಲ, ನಡಿಯೋಣ. ಪಾರ್ವತಿ, ಹುಷಾರು ಏನ? ಹ್ಞೂ ರೀ, ನೀವು ಹುಷಾರಿ. ನಡಿ ಪತಮ್ಮ. ಏನೋ ಒಂದು ಒಳ್ಳೆ ಜೀವನ ಕಂಡ್ರೆ ಸಾಕಷ್ಟ ನಮಗೆ. ಯಮ್ಮ, ನಮ್ಮ ಸೀತಾ ಹುಡುಗ ಅವ್ರ ಮನೆಗೆ ಹೋದಾಗಿಂದ ಮನಿ ಎಲ್ಲ ಬಡಮಣ ಅನ್ನಕತ್ತಿದ್ಬೆ. ಎಲ್ಲಿ ಹೋದ್ರು ಆಕಿಂತ ನೆನಪು ಬರತ್ತದ್ಬೆ. ಆ ಹುಡುಗ ಒಂದು ರಾತ್ರಿ ನಿದ್ದೆ ಮಾಡ್ತಿದ್ದಿಲ್ಲ. ಮುಂಜಾನೆ ಎದ್ದು ಕೂಡಲೇ ಪಾಪ ಆಕಿಗೆ ಏನೇನು ಬೇಕದು ಮಾಡ್ಕೊಡಕ್ಕೆ ನಿಂತಿದ್ದೆ ನಾನು. ಹ್ಞೂ, ನನಗೂ ಹಂಗೆ ಅನ್ಸಾತತ್ ನೋಡು. ಆ ಹುಡುಗ ಎರ್ಯಾಕೊಂಡು ಬರ್ತಿದ್ನೆ ನಾನು. ಇವತ್ತು ಯಾಕೋ ಕೈ ಖಾಲಿ ಅನ್ಸಾಕತ್ತೈತೆ ನೋಡು. ಒಂಥರ ಬೇಸರ ಅನ್ನಿಸ್ತಾ, ಅದಕ್ಕೆ ಬಂದೆ. ನಮ್ಮ ಮನ್ಯಾಗ ಇವರು ಭಾಳ ಬೇಸರ ಮಾಡ್ಕೊಂಡಿದ್ರು ಬೇ. ಮತ್ತೆ ಆಗದೆ ಇರ್ತೈತೇನ? ಎಷ್ಟಂತರೂ ಪ್ರೀತಿ ಮಗಳು. ಆ ಹುಡುಗನ ಈಗ ಸಣ್ಣದಿದ್ದ, ಇನ್ಮೇಲೆ ಆಡವ ಹುಡುಗರು. ಮತ್ತೆ ಹಂಗೆ ಹಚ್ಕೊಂಡಿತ್ತ ಅವ್ರ ಅಜ್ಜನ ಆ ಹುಡುಗನ ಹಚ್ಕೊಂಡಿದ್ದ. ಮತ್ತೆ ಆಗ್ತತಪ್ಪ, ಇನ್ನೇ ಮಾಡೋದು. ಅದಕ್ಕೆ ಅನಿಸುತ್ತಲ್ಲ, ಎಲ್ಲರೂ ಗಂಡು ಹುಡುಗರು ಹುಟ್ಬೇಕು ಅಂತಂದೇಳಿ ಆಸೆ ಪಡೋದು. ಹ್ಞೂ, ಒಂದು ರೀತಿಯಿಂದ ನೀ ಹೇಳೋದು ಮಾತು ಖರೆ ಐತಿ. ಹೆಣ್ಣು ಹುಡುಗರಾದ್ರೆ ಮದುವೆ ಮಾಡ್ಕೊಡ್ಬೇಕು, ಕೊಟ್ಟು ಮನೆಗೆ ಹೋಗಾರ. ಈ ಹೆಣ್ಮಕ್ಳಾದ್ರೆ ಅದ ನೋಡುವ. ಅದಕ್ಕೆ ಎಲ್ಲರೂ ಗಂಡು ಹುಟ್ಟಿದ್ರ ಇನ್ನೂ ಮದುವೆ ಮಾಡಿದ್ರೆ ಸೊಸಿ ಮನೆಗೆ ಬರ್ತಾಳ, ಒಂದಿಟ್ಟು ಆರಾಮ ಅಂತಾರ. ಆದರೂ ಹೆಣ್ಮಕ್ಳಿಗೆ ಅಪ್ಪ ಅವನ ಮೇಲೆ ಇರೋ ಅಷ್ಟು ಬಾಂಧವ್ಯ ಗಂಡ್ಮಕ್ಳಿಗೆ ಇರಂಗಿಲ್ವ. ನಿಜ ಬೇ, ನಾವು ಹೆಂಗೆ ಬೆಳೆಸ್ತೇವೆ ಹುಡುಗರ್ನ ಹಂಗಿರ್ತಾರ ನೋಡು. ಹೆಣ್ಣರ ಆಗಲಿ ಗಂಡರ ಆಗಲಿ ಚಂದಾಗಿ ಬೆಳೆಸ್ಬೇಕು. ಏನೀಗ ಮನ್ಯಾಗ ನಮ್ಮ ಜೋಡಿ ಇಲ್ಲ ಅನ್ನೋದೊಂದು ಅಷ್ಟೇ ನೋಡಿ ಬೇಸರ. ಯಾಕೆ ಬೇಸರ ಮಾಡ್ಕೊಂತಿದ್ದಿ? ನಿನಗೇನಾದ್ರು ಬೇಸರ ಆದ್ರೆ ಫೋನ್ ಮಾಡಿ ಕರಿ, ನೀ ಅಲ್ಲಿಗೆ ಹೋಗು. ಚಲೋನ ಅದಾಳಲ್ಲ. ಎಷ್ಟೋ ಮನ್ಯಾಗ ಕಿರಿಕಿರಿ ಮಾಡ್ತಿರ್ತಾರವ ಮಕ್ಳಿಗೆ. ಅಂಥದ್ರಾಗ ನಿನ್ನ ಮಗಳಿಗೆ ಚಲೋ ಮನ್ಯಾಗ ಅದಾಳ, ಚಂದಾಗ ಅದಾಳ, ನೆಮ್ಮದಿಯಿಂದ ಅದಾಳ. ಅದ ನೆಮ್ಮದಿ ಉಸಿರು ತಗೋನಿ. ಒಂದು ವೇಳೆ ಏನಾರ ಮುಂಚೆ ಇದ್ದಂಗೆ ಇದ್ದಿದ್ರೆ ನೀನು ಇಷ್ಟು ಆರಾಮಾಗಿ ನೆಮ್ಮದಿಯಿಂದ ಕುಂತಿರ್ತಿದ್ದೇನ? ಅದು ನಿಜ ಬೇ. ಇನ್ನೊಂದು 2 ದಿವಸ ಅವ್ರು ಬಂದು ಹೋಗಿ ರೂಢಿ ಆಗ್ಬಿಟ್ಟೈತಲ್ಲ, ಮತ್ತು ಹಂಗೆ ಮರೆಯ ತನಕ ಹಿಂಗೆ ಆಕೈತೆ ನೋಡು.
ಏನಾರು ತಿಂದಿಲ್ವಾ? ಇಲ್ಬೇ, ದಿನ ನಮ್ಮ ಸೀತಾಗ ನಾಷ್ಟ ಕೊಟ್ಟು ಆಕಿನ ಜೋಡಿ ಮಾತಾಡ್ಕೊಂಡು ತಿಂತಿದ್ನೆ. ಈಗ ಹುಡುಗಂದು ಆಕಿಂದು ನೆನಪು ಭಾಳ ಬರತ್ತೈತೆ. ಏನು ತಿನ್ನಾಕ ಮನ್ಸಾಗಲಿಲ್ಲ. ಹಾಗಾಗಿ ನಮ್ಮ ಮನ್ಯಾಗ ಅವ್ರು ಉಪ್ಪಿಟ್ಟು ಮಾಡಿದ್ನೆ ತಿಂದು ಅವರು ಅರ್ಧಂಬರ್ಧ ತಿಂದು ಹೋದ್ರು. ನನಗೆ ಯಾಕೋ ಮನ್ಸಾಗ್ಲಿಲ್ವೇ, ಹಂಗೆ ಬಂದು ಕುಂತೆ ನೋಡು. ಅಯ್ಯ ಹುಚ್ಚುಡ್ಗಿ, ಅಷ್ಟಕ್ಕೆಲ್ಲ ಆಳ್ತಾರನ? ನಡಿವ ನಡಿ, ಒಂದಿಟ್ಟು ಏನಾರ ತಿಂದು ಕೆಲಸ ಮಾಡ್ಕೊಂಡು ನಡಿವ. ಇನ್ನೊಂದಿಟ್ಟು ದಿವಸಕ್ಕೆ ಬರ್ಬೇಕಲ್ಲ, ಊಟಿದ್ಕೊಂಡು ನೋಡಕ್ಕೆ ತಿಂಗಳು ತುಂಬಿದ್ರೆ ಬಂದ ಬರ್ತಾರ. ಅವಾಗ ಮತ್ತೊಂದಿಷ್ಟು ದಿವಸ ಇದ್ದೇ ಇರ್ತಾಳೆ. ನಡಿ ಬಾರ್ವಾ, ನಡಿ ಒಂದಿಟ್ಟು ನಾಷ್ಟ ಮಾಡು. ನಾನು ಅದಕ್ಕೆ ನಿಮ್ಮ ಮನೆಗೆ ಹಗ್ಲಿ ಮುಗ್ಲಿ ಹೋಗಿ ಬಂದು ಮಾಡಾತೇನೆ. ನಿನಗೂ ಬೇಸರ ಆಕೈತೆ ಅಂತ ಹೇಳಿ. ಹೌದು ಬೇ ಅಮ್ಮ, ನೀ ಬಂದಿ ಅಂತ ಹೇಳಿ ಒಂದಿಟ್ಟು ಇನ್ನು ಬೇಸರ ಕಳಿತೈತಿ. ಇಲ್ಲಾಂದ್ರೆ ಹುಚ್ಚಿಡ್ದಂಗೆ ಆಕಿತ್ತು ನೋಡು. ನಡಿ ಬಾ ಒಳಗೆ ಬಾ. ನಡಿಬೇ, ಒಂದಿಟ್ಟು ನಾಷ್ಟ ಅದು ಮಾಡಿ ಸೀತಾಗ ಫೋನ್ ಹಚ್ಚಿದ್ರಾತ. ಹೌದಲ್ಬೇ? ಫೋನ್ ಹಚ್ಚುವಂತಿ ಮೊದಲು ಕಣ್ಣೀರು ಒರೆಸ್ಕೋವ. ಹಂಗೆ ಕಣ್ಣೀರು ಹಾಕ್ಬಾರ್ದು. ನಡಿ ಬೇ ಅಮ್ಮ ಬಾ. ಏಯ್ ಅದೇ ಮಾಡತ್ತೀರಪ್ಪಿ? ಏಯ್ ಪಪ್ಪು ನೋಡ ಪ್ರೀತಿ, ಅವ್ನ ಮುಖ ನೋಡ ಸೇಮ್ ನನ್ನಂಗ ಇಲ್ಲ. ಹೌದಲ್ರಿ? ಮೂಗ ನಿಮ್ಮಂಗ ಬರ್ತದೆ ನೋಡ್ರಿ. ಅವಂದು ಇವ್ನ ಎತ್ಕೊಂಡು ಕೂತ್ರೆ ನಂಗೆ ಹೊತ್ತು ಹೋಗಿದ್ರೆ ಗೊತ್ತಾಗಂಗಿಲ್ರಿ. ಇವ್ನ ಜೋಡಿನ ಇಡೀ ದಿವಸ ಇರ್ಬೇಕು ಅನ್ಸುತ್ತೆ ನೋಡ್ರಿ. ಅಷ್ಟು ಪ್ರೀತಿ ಬರ್ತದೆ ನಂಗೆ ಇವ್ನ ಮೇಲೆ. ಏಯ್ ಏನ್ ಅನ್ನಕತ್ತೀಯೋ? ನೀ ಹೇಳೋದು ಒಂದರ ತಿಳಿಯಂಗಿಲ್ಲ ಮರ ನಂಗೆ ಅರ್ಥ ಆಗೋಂಗ್ ಮಾತಾಡು. ಅಯ್ಯಯ್ಯ, ಏನ್ ಮಾಡತ್ತೀರಾ? ಹುಡುಗನ ಇಲ್ಲ ಕರ್ಕೊಂಡ್ ಬಂದಿರಿ ಹೊರಗ? ಇಲ್ಲ ಬೇಮ್ಮ, ಹಂಗ ಹುಡುಗಗೆ ಬಂದಿಟ್ಟು ಹೊರಗಿನ ಗಾಳಿ ತಗೊಳಕ್ ಬಂದಿದ್ವಿ. ಅದಕ್ಕೂ ಮನ್ಯಾಗ ಕುಂತ್ ಬೇಸರ ಆಗಂಗಿಲ್ಲನ, ಹಂಗ ಹೊರಗೆ ಬಂದೇವಿ. ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿದ್ದಿಲ್ವಾ? ಬೇಡಪ್ಪ, ಅದು ಇನ್ನೂ ಕೂಸು ಸಣ್ಣದೈತಿ. ಹಿಂಗ ಕರ್ಕೊಂಡ್ ಬರಬೇಡ್ರಿ, ಹೊರಗಿನ ಜನರ ದೃಷ್ಟಿ ಬೀಳ್ತೈತಿ. ನಡ್ರಿ ಒಳಗ. ಪ್ರೀತಿ ನಡಿವಾ. ಹ್ಞೂ ರೇಜಿ. ಅಣ್ಣ ಇದನ್ನ ಕಿಮ್ಮನಿ? ಹ್ಞೂನ್ಪಾ, ಇದು ನೋಡೋರ್ ಮನಿ. ನೋಡೋಣ, ನನಗೆ ಶಿಕ್ಷೆ ಅನುಭವಿಸೋಂಗ್ ಮಾಡಿ ತಾನಿಲ್ಲೇ ಅವ್ರ ಮನ್ಯಾಗ ಎಷ್ಟು ಚಂದ ಆರಾಮಾಗಿ ನಕ್ಕೋತ ಗಂಡ ಹೆಂಡತಿ ಎಷ್ಟು ಆರಾಮದಾರ ನೋಡು. ಇಲ್ಲೇ ಆಕಿಗೊಂದು ಕೂಸದಂಗೆ ಕಾಣ್ತತಿ. ಹ್ಞೂನ್ಲೇ, ನನಗೂ ಅದ ನೋಡು ಉರ್ತಿದ್ದು. ನಾನ್ ಮಾತ್ರ ಅಲ್ಲೇ ಜೈಲ್ನಾಗ ಮುದ್ದಿ ಮುರಿಯಾಕತ್ತೇನಿ. ಆದ್ರ ಆಕಿ ತನ್ನ ಗಂಡ ಮಗು ಜೊತೆಗ ಎಷ್ಟು ಆರಾಮಾಗದ ನೋಡೋಣ. ಈಗಿರ್ಲಿ ಮಾತಾಡ್ಬೇಡ, ಮೊದ್ಲು ಏನ್ ಮಾಡ್ಬೇಕು ಅದನ್ನ ಮಾಡೋ ನೋಡ್ರಿ. ಅಣ್ಣ ನನಗೊಂದು ಐಡಿಯಾ ಬಂದೈತಿ. ಏನ? ಈಗ ಆಕಿನ ಕಿಡ್ನಾಪ್ ಮಾಡಿದ್ರ ಯಾರು ಏನಂತೇಳಿ ಎಲ್ಲ ಹೆಸರು ಹೇಳ್ತಾಳ. ಆ ಹುಡುಗನ್ ಕಿಡ್ನಾಪ್ ಮಾಡಿದ್ರ ಹೆಂಗ? ಹೌದಲ್ಲ, ಆ ಕೂಸಿನ ಕಿಡ್ನಾಪ್ ಮಾಡಿದ್ರ ಯಾರು ಸಿಕ್ಕಾಕೊಳ್ಳಂಗಿಲ್ಲ. ಆಕಿನ ಕಿಡ್ನಾಪ್ ಮಾಡಿದ್ರ ಡೇಂಜರ್. ಆ ಹುಡುಗನಾದ್ರ ಏನಾಗಂಗಿಲ್ಲ ಅನಿಸ್ತತಿ. ಹೌದಣ್ಣ, ಆ ಹುಡುಗನ್ ಹೆಂಗಾರ ಮಾಡಿ ಕಿಡ್ನಾಪ್ ಮಾಡೋದು ನಡಿ. ಆದ್ರೆ ಹೆಂಗ ಯಾರು ಇದ್ದೇ ಇರ್ತಾರ ಮನಿ ಒಳಗ. ಇಲ್ಲೇ ಒಂದಿಟ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಹೆಂಗಾರ ಮಾಡಿ ಹೊಂಚಾಕೊಂಡ್ ನಡಿ. ಇರ್ಲಿ, ಏನಾರ ಮಾಡಕ್ ಬರ್ತತಿ. ಲೇ ಶೇಖರ, ಏನ್ಲೇ? ಆ ಹುಡುಗನ್ನ ಕಿಡ್ನಾಪ್ ಮಾಡಿದ್ಮೇಲೆ ಏನು ತ್ರಾಸಿಲ್ಲ, ಆದ್ರೆ ಕಿಡ್ನಾಪ್ ಮಾಡೋದು ಭಾಳ ತ್ರಾಸ ಐತಿ. ಈಗ ನಾವು ಅವರ ಇವರ ಅನ್ನೋದು ಬೇಡ. ಆಕಿ ಸಿಕ್ರ ಆಕಿ, ಹುಡುಗ ಸಿಕ್ರ ಹುಡುಗ, ಯಾರು ಹಾಕೈತೆ ಅವ್ರು. ನೀ ಹೇಳೋದು ಖರೆ ಐತಿ. ಆದ್ರೆ ಮೊದ್ಲು ನಾವು ಫಸ್ಟ್ ನೋಡ್ಬೇಕಾಗಿರೋದು ಆ ಕೂಸಿನ. ಏನಾರ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಹೆಸರು ಹೊರಗೆ ಬರಂಗಿಲ್ಲ. ಆ ಕೂಸಿನ ಕಿಡ್ನಾಪ್ ಮಾಡಕ್ ನೋಡೋಣ ಮೊದ್ಲು. ನಡಿ, ಏನೇನು ಮಾಡ್ಬೇಕಾಕೈತಿ ಮಾಡೋಣಂತ. ಹೌದ್ಲೇ, ನೀ ಹೇಳೋದು ನಿಜ. ನಡಿ, ನಾವು ಹೆಂಗಿದ್ರು 3 ಜನ ಅದೇವಿ. ಒಂದಿಟ್ಟು ರಿಸ್ಕ್ ತಗೊಂಡ್ರು ಪರವಾಗಿಲ್ಲ, ಸೇಫ್ ಐತೆ ಅನಿಸ್ತತಿ. ಬರ್ರಿ ಅಣ್ಣ, ಸ್ವಲ್ಪ ಹುಷಾರಿಲ್ಲ ಡೀಲ್ ಮಾಡ್ಬೇಕು. ನನಗೆ ಗೊತ್ತೈತಿ ಅಣ್ಣ. ನಾನಾದ್ರೆ ಇವರೆಲ್ಲ ನೋಡ್ಯಾರ ನನ್ನನ್ನು. ಒಂದು ಕೆಲಸ ಮಾಡ್ರಿ, ನೀನು ಇಲ್ಲೇ ಅಡ್ಡಾಡೋಣ. ನಿನಗೇನು ತ್ರಾಸಿಲ್ಲ ಅಂತ ಗೊತ್ತಾದ ಕೂಡಲೇ ನಮಗೊಂದಿಟ್ಟು ಸಿಗ್ನಲ್ ಮಾಡು, ನಾವು ಬಂದ ಬಿಡ್ತೇವೆ. ಹಂಗಾಗ್ಲಿ. ಲೇ, ನಾವು ಹಿಂಗೆ ಇದ್ರೆ ನಡೆಯಂಗಿಲ್ಲ. ಮೊದಲು ನಮ್ಮ ಮಕ್ಕಕ್ಕೆ ಯಾರು ಪಟ್ಟಿ ಗಿಟ್ಟಿ ಕಟ್ಕೊಂಬರ್ ನಡಿ. ಪಟ್ಟಿ ಗಿಟ್ಟಿ ಬ್ಯಾಡ್ಲಿ, ಮತ್ತೆ ಇಲ್ಲಿ ಅಡ್ಡಾಡೋದು ವಜ್ಜಾಕೈತಿ. ಮಾಸ್ಕ್ ತೊಗೊಳ್ ನಡಿ. ನಡಿ ಅಣ್ಣ, ನೀ ಇಲ್ಲೇ ಸುತ್ತಮುತ್ತ ನೋಡ್ತಿರು. ನಿನಗಾತು ನೀ ಕೂಸಿನ ತಗೊಂಡ ಹೋಗ್ಬಿಡು. ಕರ್ಕೊಂಡು ಅಲ್ಲೇ ಆ ಮರ ಐತೆ ನೋಡು, ಅಲ್ಲೇ ನಿಂತ್ಕೋ. ಒಂದು ವೇಳೆ ಇಲ್ಲ ಅಂದ್ರೆ ನಾವು ಮಾಸ್ಕ್ ತೊಗೊಂಬರ್ತೇವೆ ಅಂತ ಇಷ್ಟು ಸೇರಿ ಏನಾರು ಮಾಡಕ್ಕೆ ಬರ್ತೈತಿ. ಭಾಳ ಮಾತಾಡೋದು ಹೋಗ್ಬೇಡ್ರಿ. ನಡ್ರಿ, 5 ನಿಮಿಷನ ನಾವು ಪಟ್ನ ಹೋಗಿ ಬರ್ತೇವೆ. ಇಲ್ಲೇ ನಡಿಲೇ, ಇಲ್ಲೇ ಒಂದು ರೌಂಡ್ ಮನಿ ಸುತ್ತ ಹಾಕಿ ಬರ್ತೇನೆ. ಏನಾರ ಐಡಿಯಾ ಹೊಳೆದ್ರು ಹೊಳಿಬೋದು. ಅದಿ ಓಯ್ ಅದಿಗುಂಡು ಇಲ್ಲಿ ನೋಡಿಲಿ. ಓಯ್ ಪಾಪು ಅತ್ತಿರಿ. ಏನವಾ ಅದ ಗಿರ್ಜಿ ಅವ್ರ ಮನೆ ಕರೆಯಕತ್ತಿದ್ಲ. ಒಂದಿಟ್ಟು ಹೋಗಿ ಬರ್ತೀರನ? ನನಗೆ ಕರೆಯಕತ್ತಿದ್ಲ? ಹ್ಞೂನ್ರಿ, ಅದನ್ನ ಹಪ್ಳಕ್ಕೆ ಹದ ಹಾಕೊಡ್ತೇನೆ ಅಂತ ಹೇಳಿದ್ರಂತಲ್ಲ, ಒಂದಿಟ್ಟು ಹೋಗಿ ತೋರಿಸ್ಕೊಡ್ಬೇಕಂತ. ಹೌದಾ? ಮತ್ತೆ ಹುಡುಗನ ಜೋಡಿ ಯಾರು ಇಲ್ವಾ? ಇಲ್ಲ, ನಾನು ಕುಂತಿದ್ದೆ. ನಾ ಇರ್ತೇನೆ ತೋರಿ ಅತ್ತಿ, ನೀವು ಹೋಗ್ಬರ್ರಿ. ಹಂಗಾರ ನೀವು ಹುಡುಗನ ಕಡೆ ಇರು, ನಾ ಹೋಗಿ ಬರ್ತೇನಂತ. ಹ್ಞೂ ರೀ ಅತ್ತಿ. ಓಯ್ ಅದಿ, ಏನ್ ಮಾಡತ್ತೀರಿ ನೀವು? ಇಲ್ಲಿ ನೋಡ ಇಲ್ಲಿ ಪಾಪು. ಅತ್ತಿರಿ. ಏನು ವಾಸಿತಾ? ಆತ ಮೈಸೂರು ಪಾಕ? ಇಲ್ರಿ ಅತ್ತಿ, ಅದು ಯಾಕೆ ಪಾಕ ತಗೊಳಕ ಬರವಲ್ದಾಗೈತ್ರಿ. ಒಂದಿಟ್ಟು ತೋರಿಸ್ಕೊಡ್ ಬರ್ರಿ ಅತ್ತಿ. ಅಯ್ಯ, ಹುಡುಗ ಒಂದೈತಲ್ಲ, ತಡಿ ಒಂದಿಟ್ಟು. ಏನಾಗಲ್ ತಗೋರಿತಿ, ಅವ ಇಲ್ಲ ಆಟ ಆಡ್ತಿರ್ತಾನ. ಒಂದ್ 2 ನಿಮಿಷ ನೋಡ್ ಬರ್ರಿ, ಏನಾಗೈತೆ ಅಂತ ಹೇಳಿ ನೋಡಿ ಬಂದವ್ರ. ಇಲ್ಲಿ ಬರ್ರಿ. ಹೌದಾ? ನಡಿವ ಹಂಗಾರ. ಬಂದೆ ನಡಿ.